ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ನ್ಯೂಟ್ರಿಯನ್ ಇಂಡಸ್ಟ್ರಿ ಬೂಮ್ ಆಗ್ತಾ ಇದೆ. ಅದರಲ್ಲೂ ಕೂಡ ಫಿಟ್ನೆಸ್ಗಾಗಿ ಬಳಸೋ ಪ್ರೋಟೀನ್ ಸಪ್ಲಿಮೆಂಟ್ಗಳಿಗೆ ದೊಡ್ಡ ಮಾರ್ಕೆಟ್ ಓಪನ್ ಆಗಿಬಿಟ್ಟಿದೆ. ಕಳೆದ ವರ್ಷ ಭಾರತದ ಪ್ರೋಟೀನ್ ಇಂಡಸ್ಟ್ರಿಯ ಮೌಲ್ಯ ಬರೋಬ್ಬರಿ 33,000 ಕೋಟಿ ಇತ್ತು. ಬಳಸುತ್ತಿರೋದೇ ಕಮ್ಮಿ ಜನ ನಮ್ಮಲ್ಲಿ ಸದ್ಯಕ್ಕೆ. ಆದ್ರೂ 33,000 ಕೋಟಿ ಇಂಡಸ್ಟ್ರಿ, ಏಕೆಂದರೆ ಅಷ್ಟು ಕಾಸ್ಟ್ಲಿ ಇದೆ. ಆದರೆ ವಿಪರ್ಯಾಸ ಏನಂದರೆ, ಇಷ್ಟು ದೊಡ್ಡ ಮಾರ್ಕೆಟ್ನಲ್ಲಿ ಭಾರತದ ಕಂಪ್ನಿಗಳಿಗೆ ವ್ಯಾಲ್ಯೂ ಕಮ್ಮಿ. ವಿದೇಶಿ ಪ್ರಾಡಕ್ಟ್ಗಳು ಅದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿವೆ ಇತ್ತೀಚೆಗೆ. ಆದ್ರೂ ದುಬಾರಿ ಬೆಲೆ ಕೊಟ್ಟು ಜನ ಖರೀದಿ ಮಾಡ್ತಿದ್ದಾರೆ. ವೇ ಪ್ರೋಟೀನ್ ಹಾಲಿನಿಂದ ಸಿಗೋ ಸಪ್ಲಿಮೆಂಟ್. ಇದೇ ಕಾರಣಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು, ನಂದಿನಿ ಎಚ್ಚೆತ್ತಿಕೋ. KFನ ನಂದಿನಿ ಕರ್ನಾಟಕದ ಬ್ರ್ಯಾಂಡ್. ನಂದಿನಿ ಈ ಇಂಡಸ್ಟ್ರಿಯಲ್ಲಿ ಕಾಲಿಡೋಕೆ, ಮಾರ್ಕೆಟ್ ಕ್ಯಾಪ್ಚರ್ ಮಾಡಿಕೊಳ್ಳೋಕ್ಕೆ ಗ್ರೀನ್ ಸಿಗ್ನಲ್ ಇದೆ, ಗೋಲ್ಡನ್ ಅಪಾರ್ಚುನಿಟಿ ಇದೆ. ಹಾಗಿದ್ರೆ ವೇ ಪ್ರೋಟೀನ್ ಅಂದರೆ ಏನು? ಪ್ರೋಟೀನ್ ಮನುಷ್ಯನಿಗೆ ಯಾಕೆ ಇಂಪಾರ್ಟೆಂಟ್? ನಂದಿನಿ ಇದನ್ನು ಉತ್ಪಾದನೆ ಮಾಡುವುದರಿಂದ ಡೈಲಿ ನಂದಿನಿ ಹಾಲಿನೊಂದಿಗೆ ನಮ್ಮ ಜನ ಹೇಗೆ ಪ್ರೋಟೀನ್ ಅನ್ನು ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲಿ ಪಡೆದುಕೊಂಡು ದಷ್ಟಪುಷ್ಟವಾಗಿ ದೇಹವನ್ನು ಇಟ್ಟುಕೊಳ್ಳಬಹುದು. ರೈತರು, ಗ್ರಾಹಕರು, ಸರ್ಕಾರ, ಹೀಗೆ ಎಲ್ಲರಿಗೂ ಲಾಭದಾಯಕ ಆಗೋ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಮಲೇಷಿಯಾ, ಸಿಂಗಾಪುರ್, ಅಮೆರಿಕ ಇವೆಲ್ಲ ದೇಶಗಳಲ್ಲಿ ಕರ್ನಾಟಕದ ನಂದಿನಿಗೆ ದೊಡ್ಡ ವ್ಯಾಲ್ಯೂ ಇದೆ. ಆದರೆ ಭಾರತದಲ್ಲಿ ದೊಡ್ಡ ಡಿಮ್ಯಾಂಡ್ ಇರೋ ವೇ ಪ್ರೋಟೀನ್ ಮಾರ್ಕೆಟ್ ಬಗ್ಗೆ ಇನ್ನೂ ತಲೆನೇ ಕೆಡಿಸ್ಕೊಂಡಿಲ್ಲ ನಂದಿನಿ. ಆತಂಕಕಾರಿ ವಿಚಾರ ಏನಂದ್ರೆ, ನಂದಿನಿಗೆ ದೊಡ್ಡ ಕಾಂಪಿಟೇಟರ್ ಆಗಿರೋ ಅಮೂಲ್ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಅಮೂಲ್ ವೇ ಪ್ರೋಟೀನ್ ಶುರು ಮಾಡೇ ಬಿಟ್ಟಿದೆ. ಅಸಲಿಗೆ ವೇ ಪ್ರೋಟೀನ್ ಅಂದ್ರೆ ಏನು ಸ್ನೇಹಿತರೆ? ಹಾಲು ಮೊಸರಾದಾಗ ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ನೀರು ನಿಂತಿರುತ್ತಲ್ಲ, ಅದನ್ನೇ ವೇ ಅಂತಾರೆ. ಈ ವೇನಲ್ಲಿ ನೀರಿನ ಜೊತೆಗೆ ಲ್ಯಾಕ್ಟೋಸ್ ಮಿನರಲ್ ಹಾಗೂ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನ್ ಅನ್ನು ವೇ ಪ್ರೋಟೀನ್ ಅಂತ ಹೇಳ್ತಾರೆ. ಇದನ್ನು ಪೌಡರ್ ರೂಪಕ್ಕೆ ಇಳಿಸಿ ಡಬ್ಬಿಯಲ್ಲಿ ತುಂಬಿ ಕೊಡ್ತಾರೆ. ಸದ್ಯ ಭಾರತದಲ್ಲಿ ಇಂತಹ ಪ್ರೋಟೀನ್ನ ಬೆಲೆ ಪ್ರತಿ ಕೆಜಿಗೆ 2,000 ರೂಪಾಯಿ ಇದೆ. ಅಮೂಲ್ ಕಂಪ್ನಿಯ ಪ್ರೋಟೀನ್ ಕೂಡ 2,000 ರೂಪಾಯಿ ಸಿಗುತ್ತೆ. ಮೊದಲು ಪ್ರೋಟೀನ್ ದೇಹಕ್ಕೆ ಯಾಕೆ ಬೇಕು ಅಂತ ನೋಡೋಣ. ಸ್ನೇಹಿತರೆ, ಪ್ರೋಟೀನ್ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಥರದ ಜೀವಿಗೂ ಕೂಡ ಬೇಕಾಗಿರುವ ಮುಖ್ಯ ಬಯೋಮಾಲಿಕ್ಯೂಲ್ಸ್ ಅಥವಾ ಜೈವಿಕ ವಸ್ತು. ಇದು ಒಂಥರ ನಮ್ಮ ದೇಹದ ಸಿಮೆಂಟ್, ಇಟ್ಟಿಗೆ ಇದ್ದ ಹಾಗೆ. ನೀವು ಎಂತಹ ಮನೆ ಕಟ್ಟಬೇಕಾದ್ರೂ ಕೂಡ ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು. ಹಾಗೆ ನಮ್ಮ ದೇಹದಲ್ಲಿ ಏನೇ ಚಟುವಟಿಕೆ ಆಗಬೇಕಾದ್ರೂ ಕೂಡ ಪ್ರೋಟೀನ್ ಬೇಕು. ನಮ್ಮ ದೇಹಕ್ಕೆ ಡ್ಯಾಮೇಜ್ ಆದ ಮಸಲ್ಸ್ ಅನ್ನು ರಿಪೇರಿ ಮಾಡುವ ಕೆಲಸವನ್ನು ಕೂಡ ಮಾಡುತ್ತೆ. ಮಸಲ್ ಬ್ರೋನ್ ಕಾರ್ಟಿಲೇಜ್ಗಳನ್ನು ನಿರ್ಮಾಣ ಮಾಡುತ್ತೆ. ಮಾಂಸಖಂಡಗಳು ಕಟ್ಟಾದಾಗ ಅದನ್ನು ಮತ್ತೆ ಜೋಡಿಸುವ ಕೆಲಸ ಮಾಡುತ್ತೆ. ಇಂತಹ ಪ್ರೋಟೀನ್ಗಳು ರಚನೆಯಾಗುವುದು ಸುಮಾರು 20 ಅಮೋನಿಯಂ ಆಸಿಡ್ಗಳಿಂದ. ಈ ಪೈಕಿ ಸುಮಾರು 11 ಅಮೋನಿಯಂ ಆಸಿಡ್ಗಳನ್ನಷ್ಟು ದೇಹದಲ್ಲೇ ತಯಾರಾಗುತ್ತೆ. ಉಳಿದ 9 ಅಮೋನಿಯಂ ಆಸಿಡ್ಗಳು ನಾವು ತೆಗೆದುಕೊಳ್ಳುವ ಆಹಾರದ ಮೂಲಕ ಸಿಗಬೇಕು. ಇದಕ್ಕಾಗಿ ಇವುಗಳನ್ನು ಎಸೆನ್ಷಿಯಲ್ ಅಮೋನಿಯಂ ಆಸಿಡ್ಗಳಂತ ಕರೀತಾರೆ. ನಾವು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು ಅಂತ ಇದೇ ಕಾರಣಕ್ಕೆ ಹೇಳುವುದು. ಯಾರಿಗೆ ಎಷ್ಟು ಪ್ರೋಟೀನ್ ಬೇಕು? ಯಾವುದೇ ಒಬ್ಬ ವ್ಯಕ್ತಿ ಆತ ವರ್ಕೌಟ್ ಮಾಡಲಿ ಮಾಡದೇ ಇರಲಿ, ದಿನಕ್ಕೆ ಆತನ ದೇಹಕ್ಕೆ ತೂಕದ ಪ್ರತಿ ಕೆಜಿಗೆ 0.8 ಗ್ರಾಮ್ನಷ್ಟು ಪ್ರೋಟೀನ್ ಮಿನಿಮಮ್ ಬೇಕೇ ಬೇಕು. ಅಂದರೆ ಉದಾಹರಣೆಗೆ 50 kg ತೂಗುವ ಒಬ್ಬ ವ್ಯಕ್ತಿಗೆ 50 kg ಇಂಟು 0.5 ಗ್ರಾಮ್ನಷ್ಟು ಅಂದರೆ 40 ಗ್ರಾಮ್ನಷ್ಟು ಮಿನಿಮಮ್ ಪ್ರೋಟೀನ್ ಬೇಕೇ ಬೇಕು. ಆರೋಗ್ಯವಂತ ಜೀವನ ಮಾಡೋಕ್ಕೆ ದುರದೃಷ್ಟವಶ ನಮ್ಮ ಭಾರತೀಯ ಆಹಾರಗಳಲ್ಲಿ ಹೆಚ್ಚಿನವರು ಪ್ರೋಟೀನನ್ನು ಸೇವನೆ ಮಾಡೋದೇ ಇಲ್ಲ. ತುಂಬಾ ಕಮ್ಮಿ. ಪಾರಂಪರಿಕವಾಗಿ ಬಂದಂತಹ ಆಹಾರಗಳಲ್ಲಿ ಪ್ರೋಟೀನ್ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನ್ನ ಸಾರು ತಿಂದರೆ ಊಟ ಆಯಿತು ಎಂಬ ಲೆಕ್ಕಾಚಾರದಿಂದ ಪ್ರೋಟೀನ್ ಕನ್ಸಂಪ್ಷನ್ ಮಾಡಿಕೊಳ್ಳೋದು ತುಂಬಾ ಕಮ್ಮಿ ಆಗಿದೆ. 1 ಕಪ್ ಅಂದರೆ 150 ಗ್ರಾಮ್ ರೈಸ್ನಲ್ಲಿ ಕೇವಲ 4 ಗ್ರಾಮ್ ಪ್ರೋಟೀನ್ ಇರುತ್ತೆ. 1 ಪೀಸ್ ಚಪಾತಿಯಲ್ಲಿ 2 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹೀಗಾಗಿ ನಾವು ಪ್ರತಿದಿನ ತಿನ್ನೋ ಊಟದಿಂದ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್ ಸಪ್ಲಿಮೆಂಟ್ ಆಗ್ತಾ ಇಲ್ಲ. ನಿಮ್ಮ ದೇಹ ತೂಕದ ಆಕ್ಟಿವಿಟಿ ಜಾಸ್ತಿ ಆದಾಗೆ ಕೂಡ ಪ್ರತಿ ಕೆಜಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರಮದಾಯಕ ಕೆಲಸ ಮಾಡುವವರು, ಎಕ್ಸಸೈಸ್ ಮಾಡುವವರು, ದೇಹವನ್ನು ದಂಡಿಸುವವರು, ಸ್ಪೋರ್ಟ್ಸ್ ಪರ್ಸನ್ಗಳಾಗಿದ್ದರೆ ನಿಮಗೆ ಪ್ರೋಟೀನ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ದಿನಕ್ಕೆ ಪ್ರತಿ ಕೆಜಿ ಬಾಡಿ ವೇಟ್ಗೆ 1.5 ಗ್ರಾಮ್ನಿಂದ 1.57 ಗ್ರಾಮ್ನಷ್ಟು ಪ್ರೋಟೀನ್ ತೆಗೆದುಕೊಳ್ಬೇಕಾಗುತ್ತೆ. ಬಾಡಿ ಬಿಲ್ಡ್ ಮಾಡುವವರು, ತೂಕ ಇಳಿಸುವವರು, ತೂಕ ಹೆಚ್ಚಿಸುವವರು, ಜಿಮ್ಗೆ ಹೋಗುವವರು ಅವಶ್ಯಕತೆಗಿಂತ ಜಾಸ್ತಿ ಪ್ರೋಟೀನ್ ತಗೊಳ್ಬೇಕಾಗುತ್ತೆ. ಇನ್ನು ವೇ ಪ್ರೋಟೀನ್ನ ವಿಚಾರಕ್ಕೆ ಬಂದರೆ, 1 ಸ್ಕೂಪ್ ಪ್ರೋಟೀನ್ ಪೌಡರ್ನಲ್ಲಿ 25 ರಿಂದ 30 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ.
ಅಂದರೆ ನೀವು ಇಡೀ ದಿನ ಊಟ ಮಾಡಿದ್ರೂ ಕೂಡ ಸಿಗದೇ ಇರೋ ಪ್ರೋಟೀನ್ ಒಂದೆರಡು ಸ್ಕೂಪ್ನಲ್ಲಿ ಸಿಕ್ಕಿಬಿಡುತ್ತೆ. ಜೊತೆಗೆ ಇದರಲ್ಲಿ 9 ಅಮೈನೋ ಆಸಿಡ್ಗಳು ಕೂಡ ಸಿಗುತ್ತೆ. ಹೀಗಾಗಿ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಹೆಸರು ಮಾಡ್ತಿರೋ ಪ್ರೋಟೀನ್ ಪೌಡರ್ಗಳಿಗೆ ಭಾರಿ ಬೇಡಿಕೆ ಇದೆ. ಇದೇ ಕಾರಣಕ್ಕೆ ನಂದಿನಿಯಂತಹ ರೆಪ್ಯೂಟೆಡ್ ಬ್ರ್ಯಾಂಡ್ಗಳಿಗೆ ಒಳ್ಳೆಯ ಅವಕಾಶ ಇದೆ. ನಂದಿನಿ ಏನಾದರೂ ಪ್ರೋಟೀನ್ ಪೌಡ್ರ್ ಮಾಡಲು ಶುರು ಮಾಡಿದ್ರೆ ಈಗಾಗಲೇ ದೇಶ ವಿದೇಶದಲ್ಲಿ ಸಾಕಷ್ಟು ನಂಬಿಕೆಯನ್ನು ಉಳಿಸಿಕೊಂಡಿರುವ ನಂದಿನಿ ಬ್ರ್ಯಾಂಡ್ಗೆ ದೊಡ್ಡ ಮಾರ್ಕೆಟ್ ಓಪನ್ ಆಗುತ್ತೆ. ಇದರಿಂದ ಹಾಲು ಉತ್ಪಾದನೆ ಮಾಡುವ ರೈತರಿಗೆ, ಸರ್ಕಾರಕ್ಕೆ ಸಾಕಷ್ಟು ಲಾಭದಾಯಕವಾಗುತ್ತೆ. ಇನ್ನಾದರೂ ಇದರ ಬಗ್ಗೆ ಸರ್ಕಾರ ಹಾಗೂ ನಂದಿನಿ ಸಂಸ್ಥೆ ಎಚ್ಚೆತ್ತುಕೊಳ್ಳಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತಾ ಇರೋಣ. ನಮಸ್ತೆ.